ಲೋಕಾಯುಕ್ತ ಹೆಸರಲ್ಲಿ ಹಣ ಸಂಗ್ರಹಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆದರಿಸಿ ಹಣ ವಸೂಲಿ ಮಾಡಿರೋದು ವಿಡಿಯೋದಲ್ಲಿದೆ. ಲೋಕಾಯುಕ್ತಕ್ಕೆ ಕೊಡಬೇಕು ಅಂತೇಳಿ ವಸೂಲಿ ಮಾಡಿದ್ದಾರೆ ಅಂತೇಳಿ ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ ಎನ್ನುವುದಾಗಿ ಹೇಳಿದರು. ತಹಶೀಲ್ದಾರ್ ಹಾಗೆಯೇ ಉಪ ತಹಶೀಲ್ದಾರ್ ಮೇಲೆ ಆರೋಪ ಇದೆ. ಇಳಕಲ್ನಲ್ಲಿ ಸಿಬ್ಬಂದಿ ಬಳಿ ಹಣ ವಸೂಲಿ ಆರೋಪ ಕೇಳಿಬಂದಿದೆ. ಆದರೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ, ಇದು ತನಿಖೆ ಆಗಲೇಬೇಕು. ಪಾಪ ನೌಕರರನ್ನ ವಸೂಲಿ ಮಾಡುವಂಥದ್ದು ಸರಿಯಲ್ಲ ಎನ್ನುವುದಾಗಿ ದೊಡ್ಡನಗೌಡ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಕಚೇರಿ, ಇಳಕಲ್ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತರಿಗೆ ದುಡ್ಡು ಕೊಡಬೇಕು ಅಂತೇಳಿ ಸಹಪಾಠಿಗಳು ಅಲ್ಲೇನು ನೌಕರಿ ಮಾಡ್ತಾರಲ್ಲ ಅವರೆಲ್ಲರ ಕಡೆಯಿಂದ ಹಣ ವಸೂಲಿದಂತೆ ನಡೀತಾ ಇದ್ದೇನೆ. ಹಣ ವಸೂಲಿದಂತೆ ಅಂದ್ರೆ ಎಲ್ಲರಿಗೂ ನೀನು 5,000 ಕೊಡು 10,000 ಕೊಡು ಅಂತೇಳಿ ವಸೂಲಿ ಮಾಡ್ಯಾರ. ಅದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತು ಅಲ್ಲಿ ಯಾರು ಇರ್ತಾರೆ, ಇಬ್ಬರು ಇದ್ದಾರೆ ತಹಶೀಲ್ದಾರ್. ಒಬ್ರು ಗ್ರೇಡ್ 2 ತಹಶೀಲ್ದಾರ್, ಇನ್ನೊಬ್ರು ತಹಶೀಲ್ದಾರ್ ಗ್ರೇಡ್ 1 ತಹಶೀಲ್ದಾರ್. ಅದು ಹೆಚ್ಚಿನ ಪಾತ್ರ ಏನಪ್ಪ, ಗ್ರೇಡ್ 2 ತಹಶೀಲ್ದಾರ್ದು ಅಲ್ಲಿರ್ತಕ್ಕಂಥದ್ದು. ಇವತ್ತು ಅದು ವಿಡಿಯೋ ಬಂದಿದೆ. ಅವೆಲ್ಲ ಅಮಾಯಕ ಪಾಪ ನೌಕರಸ್ಥರು ಏನು ಸಹೋದ್ಯೋಗಿಗಳದಲ್ಲ ಅವ್ರ ಕಡೆಯಿಂದ ವಸೂಲಿ ಮಾಡಿರ್ತಕ್ಕಂಥದ್ದು. ಅದನ್ನ ಏನಂತೇಳಿ ವಸೂಲಿ ಮಾಡ್ಯಾರ, ನಾವು ಲೋಕಾಯುಕ್ತರು ಕೊಡ್ಬೇಕಂತೇಳಿ ವಸೂಲಿ ಮಾಡ್ಯಾರ. ಅದರಲ್ಲಿ ಬಂದಿರತಕ್ಕಂಥ ಐಡಿಯಾ ತಾವು ನೋಡಿರ್ಬೋದು. ಈ ರೀತಿ ಭಾಳ ಕಚೇರಿಗಳೆಲ್ಲದಾವ, ಪೊಲೀಸ್ ಇಲಾಖೆ ಹಾಗೆ ಇನ್ನಿತರ ಅನೇಕ ಇಲಾಖೆಗಳೆಲ್ಲದಾವ. ಲೋಕಾಯುಕ್ತರ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡು ಈ ರೀತಿ ಮಾಡ್ತಾರೆ. ಅವರು ವಸೂಲಿ ಮಾಡ್ಯಾರ, ಅವ್ರ ಮುಂದೆ ಅವ್ರೇನು ಲೋಕಾಯುಕ್ತ ಕೊಟ್ಟರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.